ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು ಅಧಿಕಾರಿಗಳು ಜಾಣಮೌನ ವಹಿಸುತ್ತಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜಮೀನಿಂದ ಜೆಸಿಬಿ ಮೂಲಕ ಮಣ್ಣನ್ನ ಅವ್ಯಾಹತವಾಗಿ ಲೂಟಿ ಮಾಡಲಾಗ್ತಾ ಇದೆ. ಪ್ರತಿದಿನ ಟಿಪ್ಪರ್ಗಳ ಮೂಲಕ ಅಕ್ರಮ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ. ಸರ್ಕಾರಕ್ಕೆ ರಾಜಧನ ತುಂಬದೆ ಯಾವುದೇ ಪರವಾನಗಿ ಇಲ್ಲದೆ ಇಲ್ಲಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹಲವಾರು ಬಾರಿ ವರದಿ ಮಾಡಿದ್ರು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಎಲ್ಲವೂ ಗೊತ್ತಿದ್ರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಣ್ಣು ಲೂಟಿಕೋರರ ದಂಧೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದ್ರು ಈ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇತ್ತ ಕೃಷಿ ಇಲಾಖೆ ಹಾಗೂ ಕಂದಾಯ ಆಡಳಿತದ ಅಧಿಕಾರಿಗಳು ಸಹ ಜಾಣ ಮೌನ ವಹಿಸಿದ್ದು ಅನುಮಾನಕ್ಕೆ ಕಾರಣ ಆಗಿದೆ. ಅಧಿಕಾರಿಗಳ ಸಹಕಾರದಿಂದ ದಂಧೆಕೋರರು ರಾಜರೋಷ ದಂಧೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಈ ಅಕ್ರಮ ದಂಧೆಗೆ ಸಂಬಂಧಪಟ್ಟವರು ಬ್ರೇಕ್ ಹಾಕಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಾವು ಈಗ ಹೊಂಬಳ ಗ್ರಾಮದಲ್ಲಿದ್ದೀವಿ, ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿದ್ದೀವಿ. ತಾವೇ ನೋಡ್ತಾ ಇರಬೇಕು ಪ್ರತ್ಯಕ್ಷವಾಗಿ ಯಾವ ರೀತಿ ಅಕ್ರಮವಾಗಿ ಮೊಹರಂ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ನಮ್ಮ ಎಡಭಾಗದಲ್ಲಿ ಯಾವ ರೀತಿ ಆಳದಲ್ಲಿ ತೆಗೆದು ಯಾವುದೇ ಪರವಾನಗಿ ಇಲ್ಲದೆ ಯಾವುದೇ ಆದೇಶ ಇಲ್ಲದೆ ಇವರು ರಾಜರೋಷವಾಗಿ ಇಟಾಚಿ ಮುಖಾಂತರ 5-6 ಟಿಪ್ಪರ್ಗಳ ಮುಖಾಂತರ ರಾಜರೋಷವಾಗಿ ಅಕ್ರಮವಾಗಿ ಈ ಮೊಹರಂ ದಂಧೆಯನ್ನು ನಡೆಸ್ತಾ ಇದ್ದಾರೆ. ಈ ದಂಧೆಕೋರರ ಬಗ್ಗೆ ಯಾರೂ ಅಧಿಕಾರಿಗಳು ಎಚ್ಚೆತ್ತುತ್ತಿಲ್ಲ. ಯಾಕೆ ಎಚ್ಚೆತ್ತುತ್ತಿಲ್ಲ? ಏನೋ ದಂಧೆಕೋರರ ಜೊತೆ ಅಧಿಕಾರಿಗಳು ಮಿಲಾಪಿ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಲ್ಲಿ ತಾವೇ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ಇಟಾಚಿ ಮುಖಾಂತರ ಇಲ್ಲಿ ಹಡ್ಡಿದ್ದಾರೆ ಅಂತೇಳಿ. ಈ ರೈತರು ಕೂಡ ಇಲ್ಲಿ ನಮಗೆ ಕೃಷಿ ಭೂಮಿ ಇದನ್ನು ಕೃಷಿ ಹೊಂಡ ಮಾಡ್ತಾ ಇದ್ದೀವಿ ಅಂತೇಳಿ ಸುಳ್ಳು ಮಾತನ್ನು ಹೇಳಿದ್ದಾರೆ. ಇಲ್ಲಿ ಪ್ರತ್ಯಕ್ಷವಾಗಿ ತಾವೇ ನೋಡ್ತಾ ಇರ್ಬೋದು ಯಾವ ರೀತಿ ಕರಿಮಣ್ಣು ಕೂಡ ಆ ಕಡೆ ಎತ್ತಾಕಿದ್ದಾರೆ, ಈ ಕಡೆ ಗರ್ಸು ಕೂಡ ಇದೆ. ಇಲ್ಲಿ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗೆ ಪರವಾನಗಿ ಕೂಡ ಬೇಕು ಮತ್ತು RI ಪರವಾನಗಿ ಕೂಡ ಬೇಕು. ಈ ಯಾವುದೇ ಪರವಾನಗಿಯನ್ನು ತಗೊಳ್ಳದೆ ಇವರು ರಾಜರೋಷವಾಗಿ ದಂಧೆ ನಡೆಸ್ತಾ ಇದ್ದಾರೆ. ಇವರಿಗೆ ಕಡಿವಾಣ ಹಾಕಲು ಯಾವ ಅಧಿಕಾರಿಗಳು ಯಾಕೆ ಮುಂದೆ ಬರ್ತಾ ಇಲ್ಲ? ಇದೊಂದು ಪ್ರಶ್ನೆ ಆಗಿಬಿಟ್ಟಿದೆ ನಮಗೆ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಕಣ್ಮುಚ್ಕೊಂಡು ಕೂತಿದೆ ಮತ್ತು ಇಲ್ಲಿ RI ಡಿಪಾರ್ಟ್ಮೆಂಟ್ ಕೂಡ ಕಣ್ಮುಚ್ಕೊಂಡು ಕೂತಿದೆ. ಈ ಯಾವ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ? ಮುಂದಿನ ದಿನಮಾನಗಳಲ್ಲಿ ಕಾದು ನೋಡೋಣ ಯಾವ ರೀತಿ ಇವರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತೇಳಿ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ಮಂಜುನಾಥ್, ಮರಾಠೆ.